Hi guys, good morning and welcome back to our YouTube channel. ಸೊ ಇದು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಮತ್ತು ನಮ್ಮಮ್ಮ ಇಬ್ಬರೇ ಸುಮ್ಮನೆ ಹಂಗೆ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಗೈಸ್ ಇವತ್ತು. ದೇವಸ್ಥಾನ ಅದನ್ನು ಒಳಗಡೆ ಇಲ್ಲೇನೋ ಒಳ್ಳೇದಂತೆ ಅರ್ಶಿನ ಕುಂಕುಮ ಮತ್ತೆ ಬಳೆ ಇಸ್ಕೊಂಡಿದ್ದೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಾಸು ಹಾಕ್ಬಿಟ್ಟು ಸ್ಪೆಷಾಲಿಟಿ ಸೊ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಹಂಗೆ ಅಲ್ಲಿ ಹಿಂದೆ ಕಾಣಿಸ್ತಾರೆ ನಾವು ಒಬ್ಬರು ಫ್ರೆಂಡ್ ನಮ್ಮ ಮತ್ತೆ ಹಾಕ್ಬೇಕು. ಹಂಗೆ ಊಟ ಮಾಡ್ಕೊಂಡು ಇನ್ನು ದೇವ್ರ ದರ್ಶನಕ್ಕೆ ಹೋಗಿಲ್ಲ. ಊಟ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ. ಸೊ ಇವಾಗ ಊಟ ಎಲ್ಲ ಆಯಿತು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಬಂದಿದ್ದು ಪ್ರಸಾದ ಸಿಕ್ತು. ಲಾಸ್ಟ್ ನಮಗೆ ಸಿಕ್ಕಿರೋದು ಪ್ರಸಾದ ಎಲ್ಲ. ದರ್ಶನ ಎಲ್ಲ ಮುಗೀತು, ಮತ್ತೆ ಬಂದಿದ್ರು. ಸೊ ಇವಾಗ ಹಂಗೆ ಮನೆಗೆ ಹೋಗೋದಷ್ಟೇ ಗೈಸ್. ನಮ್ಮಮ್ಮ ಅಲ್ಲಿ ಮುಗಿಸ್ಕೊಂಡು ಕೈವಾರದಿಂದ ಇವತ್ತು ಹಂಗೆ ನಮ್ಮ ಲೇಔಟ್ ಹತ್ರ ಬಂದಿದ್ದೀವಿ. ನಮ್ಮ ಲೇಔಟ್ ಹಂಗೆ ಏನಾಗಿದೆ ಏನಂತೆಲ್ಲ ಸುಮ್ಮನೆ ಹಂಗೆ ನೋಡ್ಕೊಂಡು ಪಾರ್ಕಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಹೋಗ್ತಾ ಇದ್ವಿ ಗೈಸ್. ನಾವು ಇವಾಗ ಎಲ್ಲಿಗೆ ಗೊರ್ವಿಕೆರೆಗೆ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಗೈಸ್. ನಾಳೆ ಫಂಕ್ಷನ್ ಇದೆ, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಏನು ಮಾಡಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೊತೀವಿ. ನೋಡಿ ಗೈಸ್, ಇದು 998 997 997. ನಾಳೆ ಬರೋದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಇವೆಲ್ಲ ಪ್ಯಾಕಿಂಗ್ ಕಾಫಿ ಕುಡಿಯೋಕ್ಕೆ ಎಲ್ಲರಿಗೂ ಅಡ್ಗೆ. ಇದೆಲ್ಲ ಡೆಕೋರೇಷನ್ ಮಾಡ್ತಾಳೆ ನಮ್ಮಕ್ಕ. ಏನೇನೋ ಆರ್ಡರ್ಸ್ ಇದ್ರೆ ಪ್ಲೇಸ್ ಮಾಡಿ ಗೈಸ್ ಬಂದ್ ಮಾಡ್ಕೊಟ್ರೆ ತಟ್ಲೆಲ್ಲ ಡೆಕೋರೇಷನ್ ಮಾಡ್ತಾಳೆ. ನಾಳೆ ಏನ್ ಫಂಕ್ಷನ್ ಅಂದ್ರೆ ಮಗುದು ನಾಮಕರಣ. ಸ್ವಲ್ಪ ಜೋರಾಗಿ ನೀರಟ್ಟೋ ಶಾಸ್ತ್ರ ಗೈಸ್ ನಾಳೆ ಮಗುಗೆ. ನಾಮಕರಣ ಮೆಂಟಲ್ ಕಲ್ತಿದ್ದೀನಿ. ವಾಟ ಮರೆಯೋದು ಕಿವಿಕೊಂಡು ನಗಿತಾಳೆ. ನೋಡಿ ಗೈಸ್, ಇವ್ರಿಬ್ರು ಫಸ್ಟ್ ತಿನ್ನಕ್ ಕುತ್ಕೊಂಡ್ಬಿಟ್ಟವ್ರೆ. ನಮ್ ಸೋನಿ ಚಿಕ್ಕಿ ಪಾಪ ಎಲ್ಲ ರೆಡಿ ಮಾಡ್ತಾ ಇದಾರೆ ಊಟ ಫಸ್ಟ್ ಗೈಸ್. ಆಮೇಲೆ ನಮ್ ಸೋನಿ ಚಿಕ್ಕಿ ನಮ್ಗೋಸ್ಕರ ಜೀರಾ ರೈಸ್ ಮತ್ತೆ ದಾಲ್ ಎಲ್ಲ ಮಾಡಿದ್ದಾರೆ. ಆಸ್ ಯೂಶುವಲ್ ಇವತ್ತು ನಾವು ಲೇಟ್ ಗೈಸ್. ಎಷ್ಟು ಲೈಟ್ ಇಡಾಗ ಹೋಗ್ಬೇಕು. ಫಂಕ್ಷನ್ ಇದು 8ಗೆ, ನಾವು ಹೋಗ್ತಿರೋದು 12ಗೆ ಗೈಸ್. ಏನ್ ಹೆಸರು? ಯಶ್ವಿ ಆರುಷಿ ಅಂತ ನಾನೇ ನಾಮಕರಣ ಮಾಡಿದ್ದೆ. ಸೋದರ ಮಾವನಾಗಿ ಆ ಒಂದು ಸ್ಥಾನ ತಗೊಂಡು ನಾನು ನನ್ನ ಸೊಸೆಕ ನಾಮಕರಣ ಮಾಡಿದೀನಿ. ಆಯ್ತು, 25 ವರ್ಷಕ್ಕ ಆದ್ರೆ ಈಗ ನಮ್ಮ ಮತ್ತೆ ಹೆಣ್ಮಗಾಗಿದ್ರೆ ನನ್ಗೆ ಕೊಡ್ತಾ ಇದ್ರು. ಹಿಂಡಿ ಆಗ್ಲಿ ಚಿತ್ತಾಗ್ಲಿ ಇಲ್ಲೇ ಅವನೇ ನನ್ ಮಗನು. ಚೆನ್ನಾಗಿ ಜಾತಕ, ಅದಕ್ಕಿಂತ ಸಂತೋಷ ಏನಿದೆ. ಮ್ಯಾರೇಜ್ ಮಾಡ್ತಾ ಇದಾರೆ ಗೈಸ್. ಯಶ್ವಿ ಆರುಷಿ ಅಂತ ತುಂಬಾ ವಿನೀತ ತುಂಬಾ ಲಕ್ಷಣವಾಗಿ ಅವ್ರೆ. ಕುಟುಂಬದ ಸಮೇತ ಚೆನ್ನಾಗಿದ್ರೆ ಅತ್ತೆ ಮಾವ ಮಗುನ ಮೂರ್ ಕಾಲ ಸುಖವಾಗಿ ಸಂತೋಷವಾಗಿದ್ರು ಅಂತ ಮನಸ್ಫೂರ್ತಿಗೆ ಆಶೀರ್ವದಿಸ್ತಾ ಇದೀವಿ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜ
ಪ್ರಮಾಣಂ ಭವತಿರಾಯ ಪುರುಷೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತೆ ಶುಭವಸ್ತು. ತಿರ್ಗಾ ಮತ್ತೆ ಮಾಡ್ಬೇಕು ಅದನ್ನ ನೋಡಿ ಗೈಸ್ ಹೆಂಗ್ ಮಾಡ್ಕೊಂಡೊಳೆ 1 ನಿಮಿಷದಲ್ಲಿ. ಚಲೋ ಏನೇನ್ ಮಾಡ್ಕೊಂಡ್ಬಿಟ್ಟೆ ಕಂಪ್ಲೀಟ್ ಆಗಿತ್ತಮ್ಮ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋ ಯತ್ರ ಪೌರ್ವೇ ಸಾಧ್ಯ ಸಂತ ದೇವಾಃ. ಆರತಿ ಆದ್ಮೇಲೆ ಒಂದು ಹೂವು ನೀವು ಇಬ್ಬರು ತಗೊಂಡು ಈ ತರ ಚೆನ್ನಾಗಿರ್ಬ ನಿನ್ ಮಾರ್ಕೆಟ್ ಅಷ್ಟೇ ಬಿಡು. ಮಾರ್ಕೆಟ್ ಬಿದ್ದೈತು. ಯಾರು ಮಾತಾಡ್ಸೋದು ಫಂಕ್ಷನ್ ಆಗಕ್ ಮುಂಚೆ ಊಟ ತಿಂತಾವ್ರೆ. ಕಾಂಟ್ರವರ್ಷಿಯಲ್ ಮ್ಯಾಟರ್ ನಡೀತಾ ಇದೆ ಗೈಸ್. ಏನಂದ್ರೆ ಏನ್ ಹೇಳು, ಇವಾಗ ಯಾರು ತಿಂದಿರೋ ತಟ್ಟೆ ಯಾರೆತ್ತೋದು ಸಂಗೀತ. ಸೊ ಇವರು ರೆಡಿ ಇದಾರೆ, ಇವಳು ನಾನ್ ರೆಡಿ ಇಲ್ಲ. ಅದಕ್ಕೆ ಇವಳಿಗೆ ಟೈಮ್ ಪುಣ್ಯ ಬರ್ತೈತೆ. ಪಾಸ್ ಅಟ್ಲೀಸ್ಟ್ ತಿನ್ನಡಿ ನೀನು ವಿಡಿಯೋ ಮನ ಮರ್ಯಾದೆ ಅಲ್ಲ, ಅದ್ ಮಾನ ಮರ್ಯಾದೆ. ಮಾನ ಮರ್ಯಾದೆ ಎಲ್ಲ ತೆಗಿಸಿ ಅವನು ಇದ್ರೊಳಗೆ ಕಿಳಿತಾವನೆ. ಅವ್ನು ಇಲ್ಲಿಂದ ಬಿಡ, ಅವ್ನ ಮಗು ಆಟ ಆಡ್ತಾನೆ. ಸುಮ್ನೆ ಇರಪ್ಪ, ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂತ. ಮಾಡ್ಕೊಂಡಿದ್ದು ಸ್ವಲ್ಪ ನೋಡಿ ಬಂದ್ರು ಹಿಂಗೆ ಪ್ರೆಸ್ ಮಾಡ್ಕೊಂಡಿರು. ಇವಳೇನೋ ಏಟ್ ಮಾಡ್ಕೊಂಡಳು ನೋಡು. ತೋರ್ಸ ಸ್ವಾಮಿ ಚಿಕ್ಕ ಚಿಕ್ಕದಾಗ ಹಾಕೊಂಡ್ಬರ್ತಾನೆ ನೋಡಿ ಫ್ರೆಂಡ್ಸ್, ಇವಳೆಲ್ಲ ತಿಂತಾ ಇದಾರೆ. ಈಗ ನಮ್ಮಕ್ಕ ಬಡಿಸ್ತಾ ಇದ್ದಾಳೆ. ಇವಳೆಲ್ಲ ನಾನ್ ಎತ್ತಲ್ಲ, ಬೇಕಾ ಬೇಡ? ನೀನ್ ಪಾಸ್ ಆಗ್ಬೇಕು. ಫೇಲ್ ಆಗ್ಬಿಡ್ತೀಯ ಅನ್ಯಾಯವಾಗಿ. ನನ್ ಮಾತ್ ಕೇಳು. ನಿನ್ ಬಾಯಾಗೆಲ್ಲ ಬಂದ್ರೆ ನನ್ ಫೇಲ್ ಆಗೋದು. ಸುಮ್ನೆ ಇರು. ಎಲ್ಲ ಎತ್ಬಿಡು ಪಾಸ್. ಕರೆಕ್ಟ್ ತಪಸ್ಯ 10th ಪಾಸ್ ಆಗ್ಬೇಕಾ ಬೇಡ? ಹೋಗು. ಪಾಸ್ ಆತೆ ಬಿಡ, ಪಾಸ್ ಆತೆ ಬಿಡ. ಮದ್ವೆ ಬೇಗ ಸಂಗೀತ ಹೆಂಗಂದ್ರೆ ಹಂಗಿರೋಗೆಲ್ಲ ಇಟ್ಬಿಡ್ತಾಳೆ ತಾನೇ ಚಚ್ಕಪ್ಪ ಇವಳು. ಹೆಂಗಿತ್ತು? ಸೂಪರ್. ಊಟ ಎಲ್ಲ ಚೆನ್ನಾಗಿದೆ. ಯಾಕೆ ಲೈಟ್? ಸ್ಕೂಲ್ ಇತ್ತಮ್ಮ, ಸ್ಕೂಲ್ ಹೋಗಿದ್ರಂತ ಗೈಸ್ ಇವ್ರ ಮೂವರು. ಸ್ಕೂಲ್ ಇತ್ತಮ್ಮ, ಅದಕ್ಕೆ ಲೇಟ್ ಆಯ್ತು. ಊಟ ತುಂಬಾ ಚೆನ್ನಾಗಿದೆ ಕೂಡ, ಎಲ್ಲ ಖಾಲಿ ಮಾಡಿದ್ದೀನಿ. ಫಂಕ್ಷನ್ ಎಲ್ಲ ಆಯ್ತು, ಇವಾಗ ಹೋಗ್ತಾ ಇದೀರಿ. ಬಾಯ್. ತಿರ್ಗಾ ಬರ್ಬೇಕು ನೋಡಿ. ಬಾಯ್. ನನ್ನ ಹತ್ರದಿಂದ ಯಾಕೆ ಹೇಳಿದ್ಯಾ? ದೂರ ದೂರದಿಂದ ಹೇಳಿ. ಏನ್ ಪೂಜಾ? ಕಣ್ಣೆಲ್ಲ ಉರಿತಾ ಇತ್ತು ಎಲ್ಲ ಬಿಟ್ಟು ನೋಡು, ಕಣ್ಣೊಳಗಡೆ ಧೂಳೆಲ್ಲ ಬಿದ್ದೋಗ್ಬಿಡೋದು. ಅವಾಗ ಏನು